ಇದು ಎರಡು ಡಬಲ್ ಮರ್ಡರ್ ಕಥೆ. ಅಂದರೆ ಇಲ್ಲಾಗಿದ್ದು ಒಂದಲ್ಲ ಎರಡಲ್ಲ, ಒಟ್ಟು 4 ಕೊಲೆಗಳು. ತಾಯಿ ಮಗ ಬೆಂಕಿಯಲ್ಲಿ ಬೆಂದು ಹೋಗ್ತಾರೆ. ವೈದ್ಯ ದಂಪತಿ ಬರೀ 36 ಸೆಕೆಂಡ್ಗಳಲ್ಲಿ ಶೂಟೌಟ್ಗೆ ಬಲಿಯಾಗ್ತಾರೆ. ಇಂಟ್ರೆಸ್ಟಿಂಗ್ ಅಂದರೆ ತಾಯಿ ಮಗ ಗಂಡ ಹೆಂಡತಿ ಈ 4 ಕೊಲೆಗಳಿಗೂ ಇಂಟರ್ಲಿಂಕ್ ಇದೆ. ಹಾಗಾದರೆ ಏನಿದು ಕೇಸ್? ಆ ಡಾಕ್ಟರ್ ಕಪಲ್ ಯಾರು? ತನ್ನ ಮನೆಯಲ್ಲೇ ಬೆಂಕಿಯಲ್ಲಿ ಸುಟ್ಟೋದ ತಾಯಿ ಮಗ ಯಾರು? ಎಂಥ ದುರಂತ ಅಂದರೆ ಆ ತಾಯಿ ಮಗನನ್ನು ಕೊಂದವರು ಅತ್ತೆ ಸೊಸೆ ಜೋಡಿ. ಯಾರದು ಅತ್ತೆ ಸೊಸೆ? ಪೊಲೀಸರು ಈ ಕೇಸ್ ಹೇಗೆ ಸಾಲ್ವ್ ಮಾಡಿದ್ರು? ಇದೆಲ್ಲದರ ಬಗ್ಗೆ ನಮ್ಮ ಇವತ್ತಿನ ಸ್ಟೋರಿಯಲ್ಲಿ ಹೇಳ್ತೀವಿ. ನಾನು ಸಮೀನಾ. ನಮ್ಮ ಇವತ್ತಿನ ಕ್ರೈಮ್ ಸ್ಟೋರಿ ಸ್ಟಾರ್ಟ್ ಆಗೋದು ರಾಜಸ್ಥಾನದ ಭರತ್ಪುರ್ನಿಂದ. ಇಲ್ಲಿ ದೀಪಾ ಅನ್ನೋ ಮಹಿಳೆ ತನ್ನ 2 ವರ್ಷದ ಮಗು ಜೊತೆ ವಾಸ ಇದ್ಲು. ಮನೆಯಲ್ಲಿ ತುಂಬ ತೊಂದರೆ ಇತ್ತು, ಹಾಗಾಗಿ ಕೆಲಸ ಹುಡುಕ್ತಾ ಇದ್ಲು. ಈ ದೀಪಾಗೆ 4 ವರ್ಷದ ಹಿಂದೆ ಅಷ್ಟೇ ಮದುವೆ ಆಗಿತ್ತು. ಆದರೆ ಗಂಡ ಹೆಂಡತಿ ನಡುವೆ ಸಂಸಾರದಲ್ಲಿ ಸರಿಗಮ ಸರಿ ಇರಲಿಲ್ಲ. ಯಾವಾಗಲೂ ಗಲಾಟೆ ಆಗ್ತಿತ್ತು. ಪಾಪ ದೀಪಾ ಗಂಡನ ಎಲ್ಲ ಕಿರಿಕ್ ಸಹಿಸ್ಕೊಂಡು ದಿನ ದೂಡ್ತಾ ಇದ್ಲು. ಆದರೆ ಒಂದಿನ ಗಂಡ ಜಗಳ ಆಡಿ ಹೆಂಡತಿ ದೀಪಾ ಮತ್ತು ಮಗನನ್ನ ಮನೆಯಿಂದ ಆಚೆ ಹಾಕ್ಬಿಡ್ತಾನೆ. ದೀಪಾ ಅಮ್ಮನ ಮನೆಗೆ ಬರ್ತಾಳೆ. ನಂತರ ಡಿವೋರ್ಸ್ಗೆ ಅಪ್ಲೈ ಮಾಡ್ತಾಳೆ. ಈ ಕೇಸ್ ಇನ್ನೂ ನಡೀತಾ ಇರುವಾಗಲೇ ದೀಪಾ ದುರಂತ ಅಂತ್ಯ ಕಂಡಿದ್ಲು. ಅಮ್ಮನ ಮನೆಯಲ್ಲಿ ಎಷ್ಟು ದಿನ ಅಂತ ಇರೋದು? ಮಗನ ಭವಿಷ್ಯ ತಾನೇ ರೂಪಿಸಬೇಕು ಅಂತ ಅಂದ್ಕೊಂಡು ಯಾವುದಾದ್ರೂ ಒಂದು ಕೆಲಸ ಮಾಡೋಣ ಅಂತ ಡಿಸೈಡ್ ಮಾಡ್ತಾಳೆ. ಹೀಗಿರುವಾಗ ಡಾಕ್ಟರ್ ಶ್ರೀರಾಮ್ ಗುಪ್ತಾ ಮೆಮೋರಿಯಲ್ ಆಸ್ಪತ್ರೆಯಲ್ಲಿ ರಿಸೆಪ್ಷನಿಸ್ಟ್ ಜಾಬ್ ಖಾಲಿ ಇದೆ ಅನ್ನೋದು ಗೊತ್ತಾಗುತ್ತೆ. ಜಾಬ್ಗೆ ಅಪ್ಲೈ ಮಾಡ್ತಾಳೆ. ಇಂಟರ್ವ್ಯೂ ವೇಳೆ ದೀಪಾ ತನ್ನೆಲ್ಲ ಸ್ಟೋರಿ ಹೇಳ್ಕೊತಾಳೆ. ರಿಸೆಪ್ಷನಿಸ್ಟ್ ಆಗಿ ಕೆಲಸವೂ ಸಿಗುತ್ತೆ, ಒಳ್ಳೆ ಸಂಬಳವೂ ಫಿಕ್ಸ್ ಆಗುತ್ತೆ. ಇಲ್ಲಿಂದ ದೀಪಾ ಮತ್ತು ಅವಳ ಮಗನ ಬದುಕು ಹಸನಾಗೋದ್ರಲ್ಲಿತ್ತು. ಅವತ್ತು 7 ನವೆಂಬರ್ 2019 ದೀಪಾ ಮತ್ತು ಮಗ ಇದ್ದ ಮನೆಗೆ ಬೆಂಕಿ ಬಿದ್ದಿತ್ತು. ಅಮ್ಮ ಮಗ ಇಬ್ರು ಕಿರ್ಚ್ತಾ ಇದ್ರು. ಆದರೆ ಬೆಂಕಿ ಎಷ್ಟು ವ್ಯಾಪಿಸಿತ್ತು ಅಂದರೆ ಅಕ್ಕಪಕ್ಕದವರು ಯಾರೂ ಒಳಗಡೆ ಹೋಗೋ ಧೈರ್ಯ ಮಾಡಲ್ಲ. ದೀಪಾ ತನ್ನ ತಮ್ಮನಿಗೆ ಕಾಲ್ ಮಾಡ್ತಾಳೆ. ತಕ್ಷಣ ಅವನು ಅಕ್ಕನ ಮನೆಗೆ ಬರ್ತಾನೆ. ಅವನು ಬರೋವಷ್ಟರಲ್ಲಿ ಇಡೀ ಮನೆ ಹೊತ್ತಿ ಉರಿತಿತ್ತು. ತಮ್ಮ ಒಂದು ಬ್ಲಾಂಕೆಟ್ ಸುತ್ತಕೊಂಡು ತಾನೇ ಮನೆ ಒಳಗೆ ಹೋಗ್ತಾನೆ. ಆದರೆ ಹೊಗೆಯಲ್ಲಿ ಉಸಿರಾಡೋಕಾಗದೆ ಅವನು ಪ್ರಜ್ಞೆ ತಪ್ಪಿ ಬಿದ್ದುಬಿಡ್ತಾನೆ. ಅಷ್ಟೊತ್ತಿಗೆ ಫೈರ್ ಬ್ರಿಗೇಡ್ ಸ್ಥಳಕ್ಕೆ ಬಂದಿತ್ತು. ಕೂಡಲೇ ಸಿಬ್ಬಂದಿ ಬೆಂಕಿ ನಂದಿಸಿ ದೀಪಾ ತಮ್ಮನನ್ನ ಹತ್ತಿರದ ಆಸ್ಪತ್ರೆಗೆ ಅಡ್ಮಿಟ್ ಮಾಡ್ತಾರೆ. ದೀಪಾ ಮತ್ತು ಮಗು ಸುಟ್ಟು ಕರಕಲಾಗಿದ್ರು. ಕೂಡಲೇ ಪೊಲೀಸರು ಮತ್ತು FSL ಟೀಮ್ ಸ್ಥಳಕ್ಕೆ ಬಂದು ತಪಾಸಣೆ ಮಾಡ್ತಾರೆ. ಕೇಸ್ ದಾಖಲಿಸಿಕೊಂಡು ತನಿಖೆ ಆರಂಭಿಸ್ತಾರೆ. PM ಎಲ್ಲ ಮುಗಿದ್ಮೇಲೆ ತಾಯಿ ಮಗನ ಶವವನ್ನ ಕುಟುಂಬದವರಿಗೆ ಕೊಡ್ತಾರೆ. ಅಂತ್ಯ ಸಂಸ್ಕಾರ ಮಾಡಿ ಮುಗಿಸ್ತಾರೆ. ಹಾಗಾದ್ರೆ ಇದ್ದಕ್ಕಿದ್ದಂತೆ ಮನೆಗೆ ಬೆಂಕಿ ಹೇಗೆ ಬಿತ್ತು? ಇದು ಆಕಸ್ಮಿಕನಾ ಇಲ್ಲ ವ್ಯವಸ್ಥಿತ ಕೊಲೆನಾ? ಕೊಲೆ ಆಗಿದ್ರೆ ಈ ತಾಯಿ ಮಗನ ಮೇಲೆ ಯಾರಿಗೆ ದ್ವೇಷ? ಕೊಂದವರು ಯಾರು? ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಕೊಡೋ ಮೊದಲು ಇನ್ನೊಂದು ಡಬಲ್ ಮರ್ಡರ್ ಕಥೆ ಹೇಳ್ಬಿಡ್ತೀವಿ ನೋಡಿ. ಅವತ್ತು 28 ಮೇ 2021 ಸಂಜೆ 5 ಗಂಟೆ ಆಸುಪಾಸು ಡಾಕ್ಟರ್ ಸುದೀಪ್ ಗುಪ್ತಾ ತನ್ನ ಹೆಂಡತಿ ಡಾಕ್ಟರ್ ಸೀಮಾ ಗುಪ್ತಾ ಜೊತೆ ಬ್ಲ್ಯಾಕ್ ಕಲರ್ನ ತಮ್ಮ ಕಾರಲ್ಲಿ ರಾಧೆ ಚೌರಾಹಾ ರೋಡಲ್ಲಿ ಹೋಗ್ತಾ ಇದ್ರು. ಸುದೀಪ್ ಮತ್ತು ಸೀಮಾ ದಂಪತಿ ರಾಜಸ್ಥಾನದಲ್ಲಿದ್ದ ಜಹಾರ್ವೀರ್ ಬಾಬಾರ ದರ್ಶನಕ್ಕೆ ಹೋಗ್ತಾ ಇದ್ರು. ಅದು ಇನ್ನೂ ಕೊರೋನಾ ಟೈಮ್ ಬೇರೆ ಆಗಿದ್ರಿಂದ ರೋಡ್ ಎಲ್ಲ ಖಾಲಿ ಇತ್ತು. ಹೀಗೆ ಗಂಡ ಹೆಂಡತಿ ಮಾತಾಡ್ಕೊಂಡು ಹೋಗ್ತಾ ಇರುವಾಗ ಹಿಂದೆಯಿಂದ ಒಂದು ಸ್ಪ್ಲೆಂಡರ್ ಗಾಡಿಯಲ್ಲಿ ಇಬ್ರು ಸುದೀಪ್ ಅವರ ಕಾರನ್ನ ಓವರ್ಟೇಕ್ ಮಾಡ್ತಾರೆ. ಓವರ್ಟೇಕ್ ಮಾಡಿದವರೇ ಸೀದಾ ಕಾರ್ ಮುಂದೆ ತಂದು ನಿಲ್ಲಿಸ್ತಾರೆ. ಯಾರಿದು ಹಿಂಗೆ ಗಾಡಿ ಕಾರ್ ಮುಂದೆ ನಿಲ್ಲಿಸ್ತಾ ಇದ್ದಾರಲ್ಲ ಅಂತ ಬೈಕೊಂಡೆ ಡಾಕ್ಟರ್ ಸುದೀಪ್ ಕಾರ್ ನಿಲ್ಲಿಸ್ತಾರೆ. ಬೈಕಲ್ಲಿ ಹಿಂದೆ ಕೂತಿದ್ದ ವ್ಯಕ್ತಿ ಕೆಂಪು ಟವೆಲ್ನಿಂದ ಮುಖ ಮುಚ್ಕೊಂಡಿದ್ದ. ಬೈಕ್ ಓಡಿಸ್ತಾ ಇದ್ದವನು ಮುಖ ಏನು ಮುಚ್ಕೊಂಡಿರಲಿಲ್ಲ. ಕಾರ್ ನಿಲ್ಲಿಸಿದ ಕೂಡಲೇ ಬೈಕ್ನಿಂದ ಇಳಿದ ಇಬ್ರು ಕಾರ್ ಹತ್ರ ಬರ್ತಾರೆ. ಮುಖ ಮುಚ್ಕೊಂಡಿದ್ದ ವ್ಯಕ್ತಿ ವಿಂಡೋ ನಾಕ್ ಮಾಡಿ ಗ್ಲಾಸ್ ಇಳಿಸೋಕೆ ಹೇಳ್ತಾನೆ. ಸುದೀಪ್ ವಿಂಡೋ ಗ್ಲಾಸ್ ಇಳಿಸಿದ ಕೂಡಲೇ ತನ್ನ ಹತ್ರ ಇದ್ದ ತೆಗೆದು ನೇರವಾಗಿ ಡಾಕ್ಟರ್ ಸುದೀಪ್ನ ಶೂಟ್ ಮಾಡಿಬಿಡ್ತಾನೆ. ಪಕ್ಕದಲ್ಲಿದ್ದ ಸೀಮಾ ಕಿರ್ಚುವಷ್ಟರಲ್ಲೇ ಅವರಿಗೂ ಶೂಟ್ ಮಾಡ್ತಾನೆ. ಮತ್ತೆ ಬ್ಯಾಕ್ ಟು ಬ್ಯಾಕ್ ಮಾಡಿ ಇಬ್ರು ಬೈಕ್ ತಗೊಂಡು ಗಾಳಿಯಲ್ಲಿ ಗುಂಡು ಹಾರಿಸ್ತಾ ಅಲ್ಲಿಂದ ಎಸ್ಕೇಪ್ ಆಗಿಬಿಡ್ತಾರೆ. ಸುದೀಪ್ ಮತ್ತು ಸೀಮಾ ಇಬ್ರು ಕಾರಲ್ಲಿ ರಕ್ತದ ಮಡುವಿನಲ್ಲಿ ಬಿದ್ದಿದ್ರು. ಅಲ್ಲಿದ್ದ ಜನ ಈ ಭಯಾನಕ ದೃಶ್ಯ ನೋಡಿ ದಂಗಾಗಿದ್ರು. ಇಷ್ಟೆಲ್ಲ ಆಗಿದ್ದು ಜಸ್ಟ್ 36 ಸೆಕೆಂಡ್ಗಳಲ್ಲಿ. ಇಬ್ಬರನ್ನು ಆಸ್ಪತ್ರೆಗೆ ಸೇರಿಸೋಕೆ ಪ್ರಯತ್ನಿಸ್ತಾರೆ. ಆದರೆ ಅದಾಗಲೇ ಡಾಕ್ಟರ್ ಸುದೀಪ್ ಸತ್ತು ಹೋಗಿದ್ರು. ಆದರೆ ಡಾಕ್ಟರ್ ಸೀಮಾ ಮಾತ್ರ ಉಸಿರಾಡ್ತಾ ಇದ್ರು. ತಕ್ಷಣ ಆಂಬ್ಯುಲೆನ್ಸ್ ಮತ್ತು ಪೊಲೀಸರಿಗೆ ಇನ್ಫಾರ್ಮ್ ಮಾಡ್ತಾರೆ. ಸೀಮಾರನ್ನ ಹತ್ತಿರದ RB ಆಸ್ಪತ್ರೆಗೆ ಕರ್ಕೊಂಡು ಹೋಗ್ತಾರೆ. ಆದರೆ ದುರಂತ ಅಂದರೆ ಅವರು ದಾರಿ ಮಧ್ಯೆ ತೀರು ಹೋಗ್ತಾರೆ. ಅಲ್ಲಿಗೆ ಈ ಶೂಟೌಟ್ನಲ್ಲಿ ಇಬ್ರು ವೈದ್ಯರು ಸಾವನ್ನಪ್ಪಿದ್ರು. ಹಾಗಾದ್ರೆ ಇವ್ರ ಮೇಲೆ ಗುಂಡು ಹಾರಿಸಿದ್ದು ಯಾರು?
ಡಾಕ್ಟರ್ ದಂಪತಿ ಮೇಲೆ ಯಾರಿಗಿಷ್ಟು ದ್ವೇಷ? ಪೊಲೀಸರು ತನಿಖೆಗಿಳಿತಾರೆ. ಮೊದಲು ರಸ್ತೆ ಅಕ್ಕಪಕ್ಕ ಇದ್ದ CCTV ಚೆಕ್ ಮಾಡ್ತಾರೆ. ಅಲ್ಲಿ ಒಂದು ನಂಬರ್ ಪ್ಲೇಟ್ ಇಲ್ಲದ ಬೈಕಲ್ಲಿ ಇಬ್ರು ಬರೋದು ಕ್ಲಿಯರ್ ಆಗಿ ರೆಕಾರ್ಡ್ ಆಗಿತ್ತು. ಹೀಗಾಗಿ ಮೊದಲು ಆ ಬೈಕ್ ಯಾರ್ದು ಅಂತ ಪತ್ತೆ ಮಾಡ್ತಾರೆ. ಆ ಬ್ಲ್ಯಾಕ್ ಸ್ಪ್ಲೆಂಡರ್ ಜಾಡು ಹಿಡಿದು ಹೊರಟ ಪೊಲೀಸರಿಗೆ ದೌಲತ್ ಗುರ್ಜರ್ ಮತ್ತು ನಿರ್ಭನ್ ಸಿಂಗ್ ಅನ್ನೋ ಇಬ್ರು ವ್ಯಕ್ತಿಗಳು ಸಿಗ್ತಾರೆ. ದೌಲತ್ ಗುರ್ಜರ್ ಅಲಿಯಾಸ್ ಭೋಲು ಪೆಹಲ್ವಾನ್ ನನ್ನ ಅರೆಸ್ಟ್ ಮಾಡಿಕೊಂಡು ಠಾಣೆಗೆ ಕರ್ಕೊಂಡು ಬರ್ತಾರೆ. CCTVಯಲ್ಲಿ ಸಿಕ್ಕಿದ್ದ ಇಬ್ಬರು ಬೈಕ್ ಸವಾರರ ಫೋಟೋ ತೋರಿಸಿ ವಿಚಾರಣೆ ಮಾಡ್ತಾರೆ. ಮೊದಲಿಗೆ ನಾಟಕ ಆಡ್ತಾನೆ. ಯಾವಾಗ ಪೊಲೀಸ್ ಲಾಠಿ ಸದ್ದು ಮಾಡುತ್ತೋ, ಸರ್, ಬೈಕ್ ಓಡಿಸ್ತಾ ಇರೋ ವ್ಯಕ್ತಿ ಮಹೇಶ್ ಮತ್ತು ಅವನ ಹಿಂದೆ ಕೂತ್ಕೊಂಡಿರೋದು ಅನುಜ್ ಅಂತಾನೆ. ಇಷ್ಟು ಮಾಹಿತಿ ಆಧರಿಸಿ ಮಹೇಶ್ನನ್ನ ಅರೆಸ್ಟ್ ಮಾಡಿಕೊಂಡು ಠಾಣೆಗೆ ಕರ್ಕೊಂಡು ಬರ್ತಾರೆ. ಮಾತಾಡೋ ಮೊದಲೇ ಸರಿಯಾಗಿ ವರ್ಕೌಟ್ ಮಾಡ್ತಾರೆ. ನಿನ್ನ ಮತ್ತೊಬ್ಬ ಪಾರ್ಟ್ನರ್ ಎಲ್ಲಿ ಅಂತ ವಿಚಾರಿಸ್ತಾರೆ. ಸರ್, ಔಟ್ ಆದ್ಮೇಲೆ ಅವನು ಎಲ್ಲಿಗೆ ಹೋದ ಅನ್ನೋದು ನನಗೆ ನಿಜಕ್ಕೂ ಗೊತ್ತಿಲ್ಲ ಅಂತಾನೆ. ಹಾಗಾದ್ರೆ ಮಹೇಶ್ ಮತ್ತು ಅನುಜ್ಗೆ ಈ ಡಾಕ್ಟರ್ ದಂಪತಿ ಮೇಲೆ ಯಾಕಿಷ್ಟು ದ್ವೇಷ? ಕೊರೋನಾ ಸಮಯದಲ್ಲಿ ಹಲವರ ಜೀವ ಉಳಿಸಿದ ಡಾಕ್ಟರನ್ನ ಹೀಗೆ ನಡು ಬೀದಿಯಲ್ಲಿ ಹೊಡೆದು ಹಾಕ್ತಾರೆ ಅಂದ್ರೆ ಏನರ್ಥ? ತನಿಖೆಗಿಳಿದ ಪೊಲೀಸರಿಗೆ ಒಂದು ಭಯಾನಕ ಕಥೆ ಗೊತ್ತಾಗಿತ್ತು. ಅಸಲಿಗೆ ಯಾರನ್ನ ವೈದ್ಯೋ ನಾರಾಯಣ ಹರಿ ಅಂತ ಅಂದ್ಕೊಂಡಿದ್ರೋ ಆ ವೈದ್ಯ ದಂಪತಿಗೂ ಕ್ರಿಮಿನಲ್ ಹಿನ್ನೆಲೆ ಇತ್ತು. ಹಾಗಾಗಿ ಇದೊಂದು ರಿವೆಂಜ್ ಸ್ಟೋರಿ ಆಗಿತ್ತು. ಅದನ್ನ ಹೇಳೋಕ್ಕೂ ಮೊದಲು ಇವರಿಬ್ಬರ ಬ್ಯಾಕ್ಗ್ರೌಂಡ್ ಬಗ್ಗೆ ಹೇಳ್ತೀವಿ ನೋಡಿ. ರಾಜಸ್ಥಾನದ ಭರತ್ಪುರ್ನಲ್ಲಿ ಡಾಕ್ಟರ್ ಶ್ರೀರಾಮ್ ಗುಪ್ತಾ ಮೆಮೋರಿಯಲ್ ಹಾಸ್ಪಿಟಲ್ ಅನ್ನೋ ದೊಡ್ಡ ಆಸ್ಪತ್ರೆ ಇದೆ. ಇದರ ಓನರ್ ಡಾಕ್ಟರ್ ಸೀಮಾ ಗುಪ್ತಾ. ಇವರಿಗೆ ಸುಮಾರು 38 ವರ್ಷ. ಇವರು ಒಬ್ಬ ಗೈನಕಾಲಜಿಸ್ಟ್. ಡಾಕ್ಟರ್ ಸೀಮಾಗೆ ಮದುವೆ ಆಗಿತ್ತು. ಅವರ ಗಂಡ ಕೂಡ ಡಾಕ್ಟರ್. ಅವ್ರ ಹೆಸರು ಡಾಕ್ಟರ್ ಸುದೀಪ್. ಇವರು ಫಿಸಿಷಿಯನ್. ಡಾಕ್ಟರ್ ಸುದೀಪ್ ಮತ್ತು ಡಾಕ್ಟರ್ ಸೀಮಾರದ್ದು ಹ್ಯಾಪಿ ಫ್ಯಾಮಿಲಿ. ಇವರಿಗೆ ಇಬ್ಬರು ಮುದ್ದಾದ ಮಕ್ಕಳು ಇದ್ರು. 12 ವರ್ಷದ ಮಗ, 9 ವರ್ಷದ ಮಗಳು. ಡಾಕ್ಟರ್ ಸುದೀಪ್ ರಾಜ್ ಬಹದ್ದೂರ್ ಹಾಸ್ಪಿಟಲ್ ಸೇರಿದಂತೆ ಬೇರೆ ಬೇರೆ ಹಾಸ್ಪಿಟಲ್ಗಳಿಗೂ ವಿಸಿಟ್ ಕೊಡ್ತಾ ಇದ್ರು. ಅಲ್ಲಿನ ಪೇಷಂಟ್ಗಳಿಗೂ ಟ್ರೀಟ್ಮೆಂಟ್ ಮಾಡ್ತಾ ಇದ್ರು. ಗಂಡ ಹೆಂಡತಿ ಇಬ್ರು ಪ್ರೊಫೆಷನಲಿ ತುಂಬಾನೇ ಸಕ್ಸಸ್ ಆಗಿದ್ರು. ಒಳ್ಳೆ ಸ್ಥಿತಿವಂತ ಕುಟುಂಬ. ವಿಶೇಷ ಅಂದ್ರೆ ಈ ವೈದ್ಯ ದಂಪತಿ ಇದೇ ಹಾಸ್ಪಿಟಲ್ನ ಟಾಪ್ ಫ್ಲೋರ್ನಲ್ಲಿ ಒಂದು ಮನೆ ಕೂಡ ಮಾಡ್ಕೊಂಡಿದ್ರು. ಇದೇ ಮನೆಯಲ್ಲಿ ತಮ್ಮ ಇಬ್ಬರು ಮಕ್ಕಳ ಜೊತೆಗೆ ಇರ್ತಾ ಇದ್ರು. ಎಮರ್ಜೆನ್ಸಿ ಕೇಸ್ ಏನಾದರೂ ಬಂದ್ರೆ ರೋಗಿಗಳಿಗೆ ತೊಂದರೆ ಆಗಬಾರ್ದು ಅಂತಾನೆ ಇಬ್ಬರು ಹೆಚ್ಚಿನ ಸಮಯ ಅಲ್ಲೇ ಇರ್ತಾ ಇದ್ರು. ಈ ಆಸ್ಪತ್ರೆ ಮೇಲೆ ಜನರಿಗೂ ತುಂಬಾ ನಂಬಿಕೆ ಇತ್ತು. ಅದರಲ್ಲೂ ಡಾಕ್ಟರ್ ಸೀಮಾ ಕೈಗುಣ ತುಂಬಾ ಚೆನ್ನಾಗಿತ್ತು. ಹೀಗಾಗಿ ತುಂಬಾ ದೂರದ ಊರುಗಳಿಂದಲೂ ಗರ್ಭಿಣಿಯರು ಆಸ್ಪತ್ರೆಗೆ ಬರ್ತಾ ಇದ್ರು. ಆಸ್ಪತ್ರೆ ಯಾವಾಗ್ಲೂ ಕ್ರೌಡೆಡ್ ಇರ್ತಿತ್ತು. ಹೀಗಿರುವಾಗ್ಲೇ ಆಸ್ಪತ್ರೆಗೆ ಒಬ್ಬ ರಿಸೆಪ್ಷನಿಸ್ಟ್ ನ ಹುಡುಕ್ತಾ ಇದ್ರು. ಹಲವು ಯುವತಿಯರು ಅಪ್ಲೈ ಮಾಡ್ತಾರೆ. ಎಲ್ಲರನ್ನ ಖುದ್ದು ಡಾಕ್ಟರ್ ಸೀಮಾ ಅವರೇ ಇಂಟರ್ವ್ಯೂ ಮಾಡ್ತಾ ಇದ್ರು. ಅವತ್ತೊಮ್ಮೆ ಒಬ್ಬ ಮಹಿಳೆ ಇಂಟರ್ವ್ಯೂಗೆ ಬರ್ತಾರೆ. ತಾನು ತುಂಬಾ ಕಷ್ಟದಲ್ಲಿದ್ದೀನಿ, ನನಗೆ ಈ ಜಾಬ್ ಅವಶ್ಯಕತೆ ಇದೆ ಅಂತ ತನ್ನ ದುಃಖ ಹೇಳ್ಕೊತಾಳೆ. ಮೊದಲೇ ಗೈನಕಾಲಜಿಸ್ಟ್ ಆಗಿದ್ದ ಡಾಕ್ಟರ್ ಸೀಮಾ ಮನಸ್ಸು ಕರಗಿತ್ತು. ಸರಿ ಅಂತ ಆ ಮಹಿಳೆಯನ್ನ ರಿಸೆಪ್ಷನಿಸ್ಟ್ ಆಗಿ ಹೈರ್ ಮಾಡ್ತಾರೆ. ಹಾಗಾದ್ರೆ ಇಷ್ಟೊಳ್ಳೆ ಮನಸ್ಸಿದ್ದ ಡಾಕ್ಟರ್ನ ಕೊಂದಿದ್ದು ಯಾರು ಮತ್ತು ಯಾಕೆ? ಇತ್ತ ಶೂಟೌಟ್ ತನಿಖೆ ಮಾಡ್ತಾ ಇದ್ದ ಪೊಲೀಸರು ಅನುಜ್ಗಾಗಿ ಹುಡುಕ್ತಾ ಇದ್ರು. ಅನುಜ್ನ ಕ್ರೈಮ್ ರೆಕಾರ್ಡ್ಸ್ ಜಾಲಾಡ್ತಾರೆ. ಈ ಅನುಜ್ ಸಾಮಾನ್ಯದವನಾಗಿರ್ಲಿಲ್ಲ. ಇವನಿಗೆ 16 ವರ್ಷ ಇದ್ದಾಗಲೇ ಇವನ ಮೇಲೆ ಒಂದು ಕೇಸ್ ರಿಜಿಸ್ಟರ್ ಆಗಿತ್ತು. ಹಾಡ ಹಗಲೇ ಫೈಟಿಂಗ್ ಮಾಡಿದ್ದ. ಇವನ ವಿರುದ್ಧ ಭರತ್ಪುರ್ ಸ್ಟೇಷನ್ನಲ್ಲಿ ಕೇಸ್ ದಾಖಲಾಗಿತ್ತು. ಅದೂ ಅಲ್ಲದೆ ಇವನು ಪೆನೈಲ್ ಡಿಟೆನ್ಷನ್ ಸೆಂಟರ್ನಲ್ಲಿ ಇದ್ದು ಬಂದಿದ್ದ. ಇದಾದ್ಮೇಲೂ ಇವನ ವಿರುದ್ಧ ದರೋಡೆ, ಧಮ್ಕಿ, ವಸೂಲಿ ಸೇರಿದಂತೆ ಇನ್ನೂ ಅನೇಕ ಕೇಸಸ್ಗಳು ದಾಖಲಾಗಿದ್ವು. ಈಗ ಈ ಡಾಕ್ಟರ್ ದಂಪತಿ ಕೇಸ್ನಲ್ಲೂ ಇವನೇ ಪ್ರೈಮ್ ಅಕ್ಯೂಸ್ಡ್ ಆಗಿದ್ದ. ಆದರೆ ಶೂಟೌಟ್ ಆಗಿ 36 ಗಂಟೆ ಕಳೆದ್ರೂ ಅವನ ಬಗ್ಗೆ ಏನೂ ಸುಳಿವೇ ಸಿಕ್ಕಿರಲಿಲ್ಲ. ಇದೊಂದು ಹೈ ಪ್ರೊಫೈಲ್ ಕೇಸ್ ಆಗಿದ್ರಿಂದ ಸ್ವತಃ IG ಪ್ರಸನ್ನ ಕುಮಾರ್ ಅವರೇ ಅನುಜ್ ಬಗ್ಗೆ ಸುಳಿವು ಕೊಡೋರಿಗೆ 5,000 ಕ್ಯಾಶ್ ಪ್ರೈಸ್ ಕೊಡೋದಾಗಿ ಅನೌನ್ಸ್ ಮಾಡ್ತಾರೆ. ಅನುಜ್ ಗುರ್ಜರ್ ಎಷ್ಟು ಸ್ಮಾರ್ಟ್ ಆಗಿದ್ದ ಅಂದರೆ ಈತ ಫೋನ್ ಯೂಸ್ ಮಾಡ್ತಾ ಇರಲಿಲ್ಲ. ಹಾಗಾಗಿ ಇವನನ್ನ ಹಿಡಿಯೋದು ಪೊಲೀಸರಿಗೆ ಸವಾಲಿನ ಕೆಲಸ ಆಗಿತ್ತು. ಪೊಲೀಸರು 2 ಟೀಮ್ ರೆಡಿ ಮಾಡ್ತಾರೆ. ಒಂದು ಟೀಮ್ ಢೋಲ್ಪುರ್ಗೆ ಹೋಗುತ್ತೆ, ಮತ್ತೊಂದು ಟೀಮ್ ಚಂಬಲ್ ಹತ್ರ ಹೋಗಿ ವಿಚಾರಿಸುತ್ತೆ. ಅನುಜ್ನ ಎಲ್ಲ ರಿಲೇಟಿವ್ಸ್ ಮನೆಯಲ್ಲೂ ಜಾಲಾಡ್ತಾರೆ. ಎಲ್ಲೂ ಅನುಜ್ನ ಸುಳಿವೇ ಸಿಗಲ್ಲ. ಅವತ್ತು 12 ಜೂನ್ 2021 ಪೊಲೀಸರಿಗೆ ಅನುಜ್ ಬಗ್ಗೆ ಒಬ್ಬ ಇನ್ಫಾರ್ಮರ್ ಟಿಪ್ ಕೊಡ್ತಾನೆ. ಈಗ ಅನುಜ್ ಢೋಲ್ಪುರ್ನಲ್ಲೇ ಇದ್ದಾನೆ, ನೀವು ಬೇಗ ಬಂದ್ರೆ ಅವನನ್ನ ಹಿಡಿಬಹುದು ಅಂತಾರೆ. ಕೂಡಲೇ ಢೋಲ್ಪುರ್ ಪೊಲೀಸರು, ಭರತ್ಪುರ್ ಪೊಲೀಸರು ಮತ್ತು ಕರೋಲಿ ಪೊಲೀಸರ ಟೀಮ್ ಜಾಯಿಂಟ್ ಆಪರೇಷನ್ ಆರಂಭಿಸ್ತಾರೆ. ಕೊನೆಗೆ ಜೂನ್ 13ಕ್ಕೆ ಅನುಜ್ ಗುರ್ಜರ್ ಸಿಕ್ಕಿ ಬೀಳ್ತಾನೆ.
ಅವನನ್ನು ಕರ್ಕೊಂಡು ಬಂದು ರುಬ್ಬಿಂಗ್ ಸ್ಟಾರ್ಟ್ ಮಾಡ್ತಾರೆ. ಪೊಲೀಸರ ಆತಿಥ್ಯಕ್ಕೆ ಅನುಜ್ ಥಂಡ ಹೊಡೆದಿದ್ದ. ಮೊದಲಿಗೆ ನಾನೇನೂ ಮಾಡಿಲ್ಲ ಸರ್, ನೀವು ನನ್ನನ್ನು ಹುಡುಕ್ತಾ ಇದ್ದೀರಾ ಅಂತ ಗೊತ್ತಾಗಿ ಹೆದರ್ಕೊಂಡು ನಾನು ಬಚ್ಚಿಟ್ಕೊಂಡಿದ್ದೆ ಅಷ್ಟೇ ಅಂತಾನೆ. ಯಾವಾಗ ಪೊಲೀಸರ ಗ್ರಿಲ್ ಜಾಸ್ತಿ ಆಗುತ್ತೋ ಅನುಜ್ ತನ್ನ ನಿಜ ಕಥೆ ಸ್ಟಾರ್ಟ್ ಮಾಡ್ತಾನೆ. ಸರ್, ನನ್ನ ಹೆಸರು ಅನುಜ್ ಗುರ್ಜರ್. ನನಗೆ 21 ವರ್ಷ. ನನಗೊಬ್ಳು ಅಕ್ಕ ಇದ್ಲು. ಆದರೆ ಡಾಕ್ಟರ್ ಸುದೀಪ್, ಡಾಕ್ಟರ್ ಸೀಮಾ ಮತ್ತು ಸುಲೇಖಾ ಮೂವರೂ ಸೇರಿಕೊಂಡು ನನ್ನ ಅಕ್ಕ ಮತ್ತು ಅವಳ ಮಗನನ್ನು ಜೀವಂತ ಸುಟ್ಟಾಕ್ಬಿಟ್ರು ಸರ್ ಅಂತ ಅಳೋಕೆ ಸ್ಟಾರ್ಟ್ ಮಾಡ್ತಾನೆ. ಅಂದರೆ ನಾವು ಆರಂಭದಲ್ಲಿ ನಿಮಗೆ ಹೇಳಿದ್ವಲ್ಲ ದೀಪಾ ಅಂತ, ಸ್ವಂತ ಮನೆಯಲ್ಲಿ ಮಗು ಸಮೇತ ಜೀವಂತವಾಗಿ ಬೆಂದು ಹೋದ್ರು ಅಂತ, ಅದು ಇದೇ ಅನುಜ್ನ ಅಕ್ಕ. ಅಂದರೆ ದೀಪಾಳನ್ನ ಈ ಡಾಕ್ಟರ್ ದಂಪತಿ ಕೊಂದಿದ್ದಾರೆ. ಅದಕ್ಕೆ ರಿವೆಂಜ್ಗಾಗಿ ಅನುಜ್ ಅವರನ್ನು ಕೊಂದಿದ್ದಾನೆ. ಇಷ್ಟೇ ಸ್ಟೋರಿ ಅನ್ಕೋಬೇಡಿ, ಯಾಕಂದರೆ ಇಲ್ಲಿ ಮೇಜರ್ ಟ್ವಿಸ್ಟ್ ಇದೆ. ಅದೂ ಅಲ್ಲದೆ ಮೂವರು ದೀಪಾಳನ್ನ ಯಾಕೆ ಕೊಂದ್ರು, ಈ ಸುಲೇಖಾ ಯಾರು? ಅನುಜ್ ಕಥೆ ಮುಂದುವರಿಸ್ತಾನೆ. ಸರ್, ನಮ್ಮಕ್ಕ ದೀಪಾಳ ಸಾವಿಗೆ ನ್ಯಾಯ ಕೊಡಿಸ್ಬೇಕು ಅಂತ ಕೋರ್ಟ್ನಲ್ಲಿ ಫೈಟ್ ಮಾಡಿದ್ವಿ. ಅವರು ಜೈಲಿಗೂ ಹೋದರು. ಆದರೆ ದುಡ್ಡಿರೋರಲ್ವಾ ಸರ್, ಬರೀ 6 ತಿಂಗಳಲ್ಲಿ ಬೇಲ್ ತಗೊಂಡು ಹೊರಗಡೆ ಬಂದ್ಬಿಟ್ರು. ನಾನು ಒಳಗೊಳಗೆ ಕುದೀತಾ ಇದ್ದೆ ಸರ್, ಹೇಗಾದರೂ ಮಾಡಿ ರಿವೆಂಜ್ ತಗೋಬೇಕು ಅಂದ್ಕೊಂಡೆ. ಅವರು ಸಖತ್ ಪವರ್ಫುಲ್ ಮತ್ತು ಸೌಂಡ್ ಪಾರ್ಟಿ ಅಂತ ನನಗೆ ಗೊತ್ತಿತ್ತು. ಹೀಗೆ ಸ್ವಲ್ಪ ದಿನ ಆಯಿತು, ನನಗೆ ಒಂದು ಐಡಿಯಾ ಬಂತು. ಅಕ್ಕ ಮತ್ತು ಅಳಿಯ ಅಂತೂ ಹೋಗ್ಬಿಟ್ರು. ಈ 3 ಜನರ ಹತ್ರ ತುಂಬ ದುಡ್ಡಿದೆ. ಇವರಂತೂ ಮತ್ತೆ ಜೈಲಿಗೆ ಹೋಗಲ್ಲ. ಅವರನ್ನು ಜೈಲಿಗೆ ಹಾಕಿದ್ರು ನನಗೇನು ಲಾಭ ಅಂತ ಯೋಚಿಸಿದೆ. ಇವ್ರ ಹತ್ರ ಡೀಲ್ ಮಾಡೋಣ ಅಂತ ನಿರ್ಧಾರ ಮಾಡಿದೆ. ಒಂದಿನ ಡಾಕ್ಟರ್ಗೆ ಫೋನ್ ಮಾಡಿದೆ. ನೋಡಿ, ನನಗೆ 50 ಲಕ್ಷ ರೂಪಾಯಿ ಬೇಕು. ನೀವು 50 ಲಕ್ಷ ಕೊಟ್ಟರೆ ನಾನಾಗಲಿ ನಮ್ಮ ಕುಟುಂಬದವರಾಗಲಿ ನೆಕ್ಸ್ಟ್ ಡೇಟ್ಗೆ ಕೋರ್ಟ್ ಹಿಯರಿಂಗ್ಗೆ ಬರಲ್ಲ, ನಿಮ್ಮ ವಿರುದ್ಧ ಸಾಕ್ಷ್ಯವನ್ನೂ ಹೇಳಲ್ಲ ಅಂತಾನೆ. ಸುದೀಪ್ ಮತ್ತು ಸೀಮಾಗೂ ಇದೇ ಬೇಕಿತ್ತು. ಯಾಕಂದರೆ ಕೇಸ್ನಿಂದ ಬಚಾವಾದರೂ ಅವರ ರೆಪ್ಯುಟೇಷನ್ ಹಾಳಾಗಿತ್ತು. ಅದರಿಂದ ಬಚಾವಾಗೋಕೆ ಅವರು ಕಾಯ್ತಾ ಇದ್ರು. ಹಾಗಾಗಿ ನಾನು ಕೇಳಿದ ಕೂಡಲೇ ಸರಿ ಅಂತ 50 ಲಕ್ಷ ರೂಪಾಯಿ ಕೊಟ್ಬಿಟ್ರು ಸರ್ ಅಂತ ಅನುಜ್ ಸ್ಟೇಟ್ಮೆಂಟ್ ಕೊಡ್ತಾನೆ. ಎಂಥ ಪಾಪಿರಿ ಇವನು, ಅಕ್ಕ ಮತ್ತು ಅಳಿಯನ ಸಾವನ್ನು ವ್ಯಾಪಾರ ಮಾಡಿಬಿಟ್ನಲ್ಲ. ಸುದೀಪ್ ಮತ್ತು ಸೀಮಾ ನನಗೆ ದುಡ್ಡು ಕೊಟ್ಟ ಮೇಲೆ 2020 ಡಿಸೆಂಬರ್, 2021 ಜನವರಿ, ಮಾರ್ಚ್ ಮತ್ತು ಮೇ ತಿಂಗಳ ಕೋರ್ಟ್ ಡೇಟ್ಸ್ಗೆ ನಮ್ಮ ಫ್ಯಾಮಿಲಿಯಿಂದ ಯಾರೂ ಅವರ ವಿರುದ್ಧ ಸಾಕ್ಷಿ ಹೇಳೋಕೆ ಹೋಗಲಿಲ್ಲ. ಡಾಕ್ಟರ್ ಕೂಡ ನನಗೆ ಆವಾಗವಾಗ ದುಡ್ಡು ಕೊಡ್ತಾ ಇದ್ರು. ಹೋಗ್ತಾ ಹೋಗ್ತಾ ನನಗೆ ದುರಾಸೆ ಜಾಸ್ತಿ ಆಗಿತ್ತು. ಇವ್ರ ಹತ್ರ ಹೇಗೂ ತುಂಬ ದುಡ್ಡಿದೆ. 50 ಲಕ್ಷ ಇವ್ರಿಗೇನು ಲೆಕ್ಕಕ್ಕಿಲ್ಲ. 1 ಕೋಟಿ ರೂಪಾಯಿ ಕೇಳೋಣ ಅಂತ ಡಿಮ್ಯಾಂಡ್ ಮಾಡಿದೆ. ಜೊತೆಗೆ ಶ್ರೀರಾಮ್ ಹಾಸ್ಪಿಟಲನ್ನು ನನ್ನ ಹೆಸರಿಗೆ ಬರ್ಕೊಡಿ ಅಂತ ಧಮಕಿ ಹಾಕ್ತೆ ಸರ್ ಅಂತ ಅನುಜ್ ಪೊಲೀಸರಿಗೆ ಹೇಳ್ತಾನೆ. ಯಾವಾಗ ಆಸ್ಪತ್ರೆ ವಿಷಯ ಬಂತೋ ಡಾಕ್ಟರ್ ಫುಲ್ ಟೆನ್ಷನ್ ಆಗೋದ್ರು. ನೀನು ಕೇಳಿದ್ದಷ್ಟು ದುಡ್ಡು ಕೊಟ್ಟಿದ್ದೀವಿ, ನಮ್ಮ ಹಾಸ್ಪಿಟಲ್ ತಂಟೆಗೆ ಬರಬೇಡ, ಸರಿ ಇರಲ್ಲ ಅಂತ ಖಂಡತುಂಡವಾಗಿ ಹೇಳಿಬಿಟ್ರು. ಬಟ್ ಈ ಡಾಕ್ಟರ್ ದಂಪತಿ ನನ್ನ ಪಾಲಿಗೆ ಚಿನ್ನದ ಮೊಟ್ಟೆ ಇಡೋ ಕೋಳಿಯಾಗಿದ್ರು. ಅವರನ್ನು ಹಾಗೆ ಬಿಡಕ್ಕಾಗುತ್ತಾ? ಇಲ್ಲಿಂದ ನನ್ನ ಅಕ್ಕ ಮತ್ತು ಅಳಿಯನ ಕೊಲೆ ನೆಪವಿಟ್ಕೊಂಡು ಪ್ರತಿದಿನ ಅವರಿಗೆ ಧಮಕಿ ಹಾಕೋದು, ಹೆದರಿಸೋದು ಸ್ಟಾರ್ಟ್ ಮಾಡಿದೆ ಸರ್ ಅಂತಾನೆ. ಆದರೆ ಎಷ್ಟೇ ಪ್ರಯತ್ನ ಪಟ್ಟರೂ ಹೆಚ್ಚು ದುಡ್ಡು ಸಿಗ್ತಾ ಇರಲಿಲ್ಲ. ಇನ್ನು ಆಸ್ಪತ್ರೆಯಂತೂ ರೂಲ್ಡ್ ಔಟ್ ಬಿಡಿ. ಯಾವಾಗ ಡಾಕ್ಟರ್ ನನಗೆ ಆಸ್ಪತ್ರೆ ಕೊಡಲ್ಲ ಅಂತ ಗೊತ್ತಾಯ್ತೋ ನಾನು ಒಂದು ಸ್ಕೆಚ್ ಹಾಕ್ತೆ. ನಾನು ಮೊದಲೇ ಪೊಲೀಸ್ ಸ್ಟೇಷನ್, ಜೈಲ್ ಅಂತೆಲ್ಲ ಹೋಗಿ ಬಂದಿದ್ದೆ. ನನಗೆ ಕೆಲ ಗೂಂಡಾಗಳು, ಸುಪಾರಿ ಕಿಲ್ಲರ್ಸ್ ಗೊತ್ತಿದ್ರು. ಅವರನ್ನೆಲ್ಲ ಸೇರಿಸಿ ಒಂದು ಗ್ಯಾಂಗ್ ಕಟ್ಕೊಂಡೆ. ನನ್ನ ಬಾಮೈದ ದೌಲತ್ ಗುರ್ಜರ್ ಉರ್ಫ್ ಭೋಲು ಪೆಹಲ್ವಾನ್ನನ್ನು ಪ್ಲಾನ್ನಲ್ಲಿ ಶಾಮೀಲು ಮಾಡಿಕೊಂಡೆ. ಹಾಗೆ ನನ್ನ ಇನ್ನೊಬ್ಬ ಕಸಿನ್ ಮಹೇಶ್ ನನ್ನ ಕೂಡ ಕರ್ಕೊಂಡೆ. ಮಹೇಶ್, ಭೋಲು ಪೆಹಲ್ವಾನ್ ಇಬ್ಬರು ಬಡ್ಡಿ ದಂಧೆಯಲ್ಲಿದ್ದರು. ಯಾರು ಬಡ್ಡಿ ದುಡ್ಡು ಸರಿಯಾಗಿ ಕೊಡಲ್ವೋ ಅಂಥವರಿಗೆ ಹೊಡೆಯೋದು, ಬಡಿಯೋದು ಮಾಡ್ತಾ ಇದ್ರು. ಹೀಗಾಗಿ ಡಾಕ್ಟರ್ ಸುದೀಪ್ ಮತ್ತು ಡಾಕ್ಟರ್ ಸೀಮಾರನ್ನ ಮುಗಿಸೋಕೆ ಇವರೇ ಬೆಸ್ಟ್ ಅಂತ ಪ್ಲಾನ್ ಮಾಡಿದೆ ಸರ್ ಅಂತ ಅನುಜ್ ಪೊಲೀಸರಿಗೆ ಹೇಳ್ತಾನೆ. ಈ ಕೆಲಸಕ್ಕೆ ಇನ್ನೂ ಸ್ವಲ್ಪ ಜನ ಬೇಕು ಅನ್ನಿಸ್ತು. ಅದಕ್ಕೆ ನನ್ನ ಮತ್ತೊಬ್ಬ ಕಸಿನ್ ನಿರ್ಭನ್ ಸಿಂಗ್ನನ್ನು ಸೇರಿಸ್ಕೊಂಡೆ. ಇದೇ ನಿರ್ಭನ್ ಸಿಂಗ್ ಮನೆಯಲ್ಲಿ ನಾವು 4 ಜನ ಕೂತ್ಕೊಂಡು ಪ್ಲಾನಿಂಗ್ ಮಾಡಿದ್ವಿ. ಮೊದಲು ನಾನು ಮತ್ತು ನಿರ್ಭನ್ ಈ ಡಾಕ್ಟರ್ ದಂಪತಿ ಜೊತೆಯಲ್ಲಿ ಎಲ್ಲೆಲ್ಲಿ ಹೋಗ್ತಾರೆ, ಎಷ್ಟು ಗಂಟೆಗೆ ಹೋಗ್ತಾರೆ, ಯಾವ ರೋಡಿಂದ ಓಡಾಡ್ತಾರೆ ಎಲ್ಲವನ್ನ ಸ್ಟಡಿ ಮಾಡಿದ್ವಿ. ಈ ವೇಳೆ ಅವತ್ತು ಸುದೀಪ್ ಮತ್ತು ಸೀಮಾ ಇಬ್ಬರು ಸಂಜೆ 5 ಗಂಟೆ ಸುಮಾರಿಗೆ ಬಾಬಾರ ದರ್ಶನಕ್ಕೆ ಹೋಗೋದು ಗೊತ್ತಾಯಿತು. ಇಬ್ಬರು ಭರತ್ಪುರ್ ರೋಡಿಂದಾನೇ ಹೋಗ್ತಾ ಇದ್ರು. ಇದೇ ಬೆಸ್ಟ್ ಪ್ಲೇಸ್, ಬೆಸ್ಟ್ ಟೈಮ್ ಅಂತ ನಾನು ಡಿಸೈಡ್ ಮಾಡಿದೆ. ಇದಕ್ಕೋಸ್ಕರ ಮಹೇಶ್ ಒಂದು ರಿವಾಲ್ವರ್ ಅರೇಂಜ್ ಮಾಡಿದ್ದ. ಅದಕ್ಕೆ ಲೈಸೆನ್ಸ್ ಇರಲಿಲ್ಲ. ನಂತರ ಭೋಲು ಪೆಹಲ್ವಾನ್ಗೆ ಗಾಡಿ ವ್ಯವಸ್ಥೆ ಮಾಡೋಕೆ ಹೇಳಿದ್ವಿ. ಅವನು ಬಡ್ಡಿ ವ್ಯವಹಾರದಲ್ಲಿದ್ನಲ್ವಾ, ಹಾಗಾಗಿ ಯಾರಾದರೂ ಬಡ್ಡಿ ಕೊಡಕ್ಕಾಗದೇ ಇದ್ದಾಗ ಅವರ ಗಾಡಿಗಳನ್ನು ಸೀಸ್ ಮಾಡ್ತಿದ್ರು. ಹೀಗೆ ಒಂದು ಸ್ಪ್ಲೆಂಡರ್ ಬೈಕ್ ಭೋಲು ಹತ್ರ ಇತ್ತು. ಅದೇ ಗಾಡಿಯನ್ನು ಭೋಲು ನಮಗೆ ಕೊಟ್ಟ ಸರ್. ಆಗಷ್ಟೇ ಮಹಾಮಾರಿ
ಆರ್ಭಟ ಕಡಿಮೆ ಆಗ್ತಾ ಇತ್ತು. ಆದರೂ ರೋಡಲ್ಲಿ ಹೆಚ್ಚು ಜನಸಂಚಾರ ಇರಲಿಲ್ಲ. ಹೀಗಾಗಿ ಡಾಕ್ಟರ್ ಕಪಲ್ನ ಮುಗಿಸೋಕೆ ಮೇ 28 ಡೇಟ್ ಫೈನಲ್ ಮಾಡಿದ್ವಿ. ಅವತ್ತು ಸಂಜೆ 4 ಗಂಟೆ ಸುಮಾರಿಗೆ ನಾನು ಮತ್ತು ಮಹೇಶ್ ಬೈಕಲ್ಲಿ ಹೊರಟ್ವಿ. ನಾನು ನನ್ನ ಗುರುತು ಸಿಗಬಾರ್ದು ಅಂತ ಮುಖಕ್ಕೆ ಕೆಂಪು ಟವೆಲ್ ಕಟ್ಕೊಂಡೆ. ಮಹೇಶ್ ಬೈಕ್ ಓಡಿಸ್ತಾ ಇದ್ದ. ಮಹೇಶ್ ಮುಖ ಕವರ್ ಮಾಡ್ಕೊಂಡಿರಲಿಲ್ಲ, ಸುಮ್ಮನೆ ಬಿಲ್ಡಪ್ ಕೊಟ್ಟಿದ್ದ. ನಾವಿಬ್ರು 5 ಗಂಟೆ ತನಕ ಅವರನ್ನು ಫಾಲೋ ಮಾಡಿದ್ವಿ. ನಂತರ ಒಂದು ಕಡೆ ಅವರ ಕಾರಿಗೆ ಬೈಕ್ ಅಡ್ಡ ಹಾಕಿ ನಿಲ್ಲಿಸಿದ್ವಿ. ನಾನು ಗಾಡಿಯಿಂದ ಇಳಿದು ಮಾತಾಡೋ ಥರ ಹೋದೆ. ನಂತರ ಬ್ಲ್ಯಾಂಕ್ನಲ್ಲಿ ಸುದೀಪ್ ಮತ್ತು ಸೀಮಾರನ್ನ ಮಾಡಿಬಿಟ್ಟೆ. ಅವರಿಬ್ರು ಅಲ್ಲೇ ಸತ್ತೋದ್ರು. ಅಲ್ಲಿದ್ದ ಕೆಲವರು ನಮ್ಮನ್ನ ಹಿಡಿಯೋಕ್ಕೂ ಟ್ರೈ ಮಾಡಿದ್ರು. ಹಾಗಾಗಿ ಅವರನ್ನ ಹೆದರಿಸೋಕೆ ನಾನು ಕಾರ್ ಮೇಲೂ ಗುಂಡು ಹಾರಿಸಿದೆ. ಅಲ್ಲದೆ ಗಾಳಿಯಲ್ಲಿ ಗುಂಡು ಹಾರಿಸಿ ಎಸ್ಕೇಪ್ ಆಗ್ಬಿಟ್ವಿ ಅಂತ ಅನುಜ್ ಪೊಲೀಸರಿಗೆ ಹೇಳಿದ್ದ. ಇವನ ಕಥೆ ಕೇಳಿದ ಪೊಲೀಸರಿಗೆ ಇನ್ನೂ ಒಂದು ವಿಚಾರ ಅರ್ಥ ಆಗಿರಲಿಲ್ಲ. ಅನುಜ್ನ ಅಕ್ಕ ಮತ್ತು ಅಳಿಯನ ಕೊಲೆಗೆ ಪ್ರತೀಕಾರ ತೀರಿಸಿಕೊಳ್ಬೇಕು ಅಂತ ಶುರುವಾದ ಇವನ ದ್ವೇಷ ಕೊನೆಗೆ ದುಡ್ಡು ಮಾಡೋ ದುರಾಸೆಯಿಂದಾಗಿ 2 ಕೊಲೆ ಆಗುವಂತೆ ಮಾಡಿತ್ತು. ಬಟ್ ಅನುಜ್ನ ಅಕ್ಕ ದೀಪಾ ಮತ್ತು ಅವಳ ಮಗ ಯಾಕೆ ಕೊಲೆ ಆದ್ರು? ಇವರ ಕೊಲೆಗೂ ಡಾಕ್ಟರ್ ದಂಪತಿಗೂ ಏನ್ ಸಂಬಂಧ? ಅವಳನ್ನ ಜೀವಂತ ಸುಟ್ಟು ಹಾಕಿದ ಆರೋಪ ಇವರ ಕೊರಳಿಗೆ ಯಾಕೆ ಸುತ್ತಕೊಳ್ತು? ಇಲ್ಲೇ ಇರೋದು ಈ ಸ್ಟೋರಿಯ ಇಂಟ್ರೆಸ್ಟಿಂಗ್ ಎಪಿಸೆಂಟರ್. ಬಡಪಾಯಿ ದೀಪಾ ಡಾಕ್ಟರ್ ಶ್ರೀರಾಮ್ ಗುಪ್ತಾ ಮೆಮೋರಿಯಲ್ ಹಾಸ್ಪಿಟಲ್ನಲ್ಲಿ ರಿಸೆಪ್ಷನಿಸ್ಟ್ ಆಗಿ ಕೆಲಸಕ್ಕೆ ಸೇರಿದ ಮೇಲೆ ಖುಷಿಯಲ್ಲಿದ್ಲು. ಇನ್ಮುಂದೆ ನನ್ನ ಮತ್ತು ನನ್ನ ಮಗನ ಜೀವನ ಸುಧಾರಿಸುತ್ತೆ, ಮಗನಿಗೆ ಒಂದೊಳ್ಳೆ ಭವಿಷ್ಯ ಕೊಡಬಹುದು ಅಂತ ಯೋಚಿಸಿದ್ಲು. ಅದು ನಿಜ ಕೂಡ ಆಗಬಹುದಾಗಿತ್ತು. ಬಟ್ ಅಷ್ಟರಲ್ಲೇ ಒಂದು ಎಡವಟ್ಟಾಗಿತ್ತು. ಈ ಹಾಸ್ಪಿಟಲನ್ನು ಡಾಕ್ಟರ್ ಸೀಮಾ ನೋಡ್ಕೊಳ್ತಾ ಇದ್ರು. ಡಾಕ್ಟರ್ ಸುದೀಪ್ ಕೂಡ ಆಸ್ಪತ್ರೆಗೆ ಪ್ರತಿದಿನ ಬರ್ತಾ ಇದ್ರು. ಇಲ್ಲಿ ಔಟ್ ಪೇಷಂಟ್ ಮತ್ತು ಅಡ್ಮಿಟ್ ಆಗಿರೋ ಪೇಷಂಟ್ಗಳನ್ನು ನೋಡೋಕೆ ಬರ್ತಾ ಇದ್ರು. ಡಾಕ್ಟರ್ ಸುದೀಪ್ ತುಂಬಾ ಸೋಷಿಯಲ್ ಮೈಂಡ್ ಸೆಟ್ನವರಾಗಿದ್ರು. ಎಲ್ಲರೊಂದಿಗೂ ತುಂಬಾ ಸ್ವೀಟ್ ಆಗಿ ಮಾತಾಡ್ತಾ ಇದ್ರು. ಸ್ಟಾಫ್ ಜೊತೆ ಕ್ಲೋಸ್ ಆಗಿ ಮಾತಾಡ್ತಾ ಇದ್ರು. ಅವರ ಪರ್ಸನಲ್ ಜೀವನದ ಬಗ್ಗೆ ವಿಚಾರಿಸೋದು, ಅವರ ಕಷ್ಟಗಳಿಗೆ ಸ್ಪಂದಿಸೋದು ಮಾಡ್ತಾ ಇದ್ರು. ಎಲ್ರಿಗೂ ಡಾಕ್ಟರ್ ಸುದೀಪ್ ಪ್ರಿಯವಾಗಿದ್ರು. ಇನ್ನು ರಿಸೆಪ್ಷನಿಸ್ಟ್ ದೀಪಾ ಬಗ್ಗೆಯೂ ಸುದೀಪ್ ಅವರಿಗೆ ಒಳ್ಳೆ ಭಾವನೆ ಇತ್ತು. ರಿಸೆಪ್ಷನಿಸ್ಟ್ ಅಲ್ವಾ, ಆಸ್ಪತ್ರೆಗೆ ಭೇಟಿ ಕೊಟ್ಟ ಕೂಡಲೇ ಅವರೇ ಸ್ವಾಗತ ಮಾಡ್ತಾ ಇದ್ದಿದ್ರಿಂದ ದಿನ ದೀಪಾಳನ್ನ ನೋಡಿ ಗುಡ್ ಮಾರ್ನಿಂಗ್ ಹೇಳಿ ಹೋಗ್ತಾ ಇದ್ರು. ದೀಪಾಗೂ ಡಾಕ್ಟರ್ ಸುದೀಪ್ ಅವರ ಬಗ್ಗೆ ತುಂಬಾ ಗೌರವ ಇತ್ತು. ಹೋಗ್ತಾ ಸುದೀಪ್ ಅವರು ದೀಪಾ ಹತ್ರ ಹೋಗಿ ಮಾತಾಡೋದು, ಅವಳ ಜೀವನದಲ್ಲಿ ಏನ್ ನಡೀತಾ ಇದೆ ಅನ್ನೋ ಬಗ್ಗೆ ತಿಳ್ಕೊಳ್ಳೋದು ಮಾಡ್ತಾ ಇದ್ರು. ಹೀಗೆ ಕೆಲಸದ ವಿಚಾರವಾಗಿ ಮಾತಾಡ್ತಾ ಪರ್ಸನಲ್ ಲೈಫ್ ಬಗ್ಗೆಯೂ ಗಂಟೆಗಟ್ಟಲೆ ಮಾತಾಡೋಕೆ ಸ್ಟಾರ್ಟ್ ಮಾಡ್ತಾರೆ. ಇವರಿಬ್ಬರ ನಡುವಿನ ಬಾಂಧವ್ಯ ಎಂಪ್ಲಾಯಿ ಬಾಸ್ ಅನ್ನೋದಕ್ಕಿಂತ ಫ್ರೆಂಡ್ಶಿಪ್ ಅನ್ನೋ ಮಟ್ಟಿಗೆ ತಿರುಗಿತ್ತು ಅಂತ ಪೊಲೀಸ್ ರಿಪೋರ್ಟ್ಸ್ ಹೇಳಿವೆ. ಕ್ರಮೇಣ ಇಬ್ರು ಆಸ್ಪತ್ರೆ ಹೊರಗೂ ಮೀಟ್ ಮಾಡೋಕೆ ಆರಂಭಿಸಿದ್ರು. ಇಬ್ಬರ ನಡುವೆ ಸೈಲೆಂಟ್ ಅಫೇರ್ ಸ್ಟಾರ್ಟ್ ಆಗಿತ್ತು. ಆದರೆ ಇವರಿಬ್ಬರ ಈ ಪ್ರೇಮ್ ಕಹಾನಿ ಜಾಸ್ತಿ ದಿನ ಪ್ರೈವೇಟ್ ಆಗಿರಲಿಲ್ಲ. ಬಹು ಬೇಗನೆ ಇವರ ವಿಷಯ ಡಾಕ್ಟರ್ ಸೀಮಾ ಅವರಿಗೆ ಗೊತ್ತಾಗ್ಬಿಡುತ್ತೆ. ಮನೆಯಲ್ಲಿ ದೊಡ್ಡ ರಂಪಾಟ ನಡೆಯುತ್ತೆ. ಗಂಡನಿಗೆ ವಾರ್ನಿಂಗ್ ಕೊಟ್ಟ ಸೀಮಾ ದೀಪಾಳಿಂದ ದೂರ ಇರೋಕೆ ಹೇಳ್ತಾರೆ. ಸರಿ ಅಂತ ಸುದೀಪ್ ಕೂಡ ಸುಮ್ಮನಾಗ್ತಾರೆ. ಆದರೆ ಕೆಲವು ದಿನಗಳ ನಂತರ ಸುದೀಪ್ ಮತ್ತು ದೀಪಾ ಮತ್ತೆ ಕ್ಲೋಸ್ ಆಗ್ತಾರೆ. ಯಾವಾಗ ಮತ್ತೆ ಈ ವಿಷಯ ಸೀಮಾ ಕಿವಿಗೆ ಬೀಳುತ್ತೋ ದೀಪಾಳನ್ನ ಕೆಲಸದಿಂದ ಕಿತ್ತಾಕ್ಬಿಡ್ತಾರೆ. ದೀಪಾಳನ್ನ ಕೆಲಸದಿಂದ ತೆಗೆದುಬಿಟ್ರೆ ಸುದೀಪ್ ಅವಳನ್ನ ಮೀಟ್ ಮಾಡಲ್ಲ ಅಂತ ಸೀಮಾ ಅಂದ್ಕೊಂಡಿದ್ರು. ಆದ್ರೆ ಸೀಮಾ ದೀಪಾಳನ್ನ ಆಸ್ಪತ್ರೆಯಿಂದ ಹೊರ ಹಾಕಿದ್ರು ಸುದೀಪ್ ಮನಸ್ಸಿನಿಂದ ಹೊರ ಹಾಕೋಕೆ ಸಾಧ್ಯ ಆಗಿರಲಿಲ್ಲ. ಇಲ್ಲಿಂದ ಸುದೀಪ್ ಮತ್ತು ದೀಪಾ ಕದ್ದು ಮುಚ್ಚಿ ಮೀಟ್ ಮಾಡೋಕೆ ಸ್ಟಾರ್ಟ್ ಮಾಡ್ತಾರೆ. ಅವರಿಬ್ಬರ ನಡುವಿನ ಸಂಬಂಧ ಮತ್ತೂ ಮುಂದುವರೆದಿತ್ತು. ಸುದೀಪ್ ದೀಪಾಳನ್ನ ತುಂಬಾ ಹಚ್ಕೊಂಡಿದ್ರು. ದೀಪಾಗೆ ಕೆಲಸ ಇರಲಿಲ್ಲ. ಹೀಗಾಗಿ ಅವಳ ಖರ್ಚನ್ನೆಲ್ಲ ಸುದೀಪ್ ನೋಡ್ಕೋತಾ ಇದ್ರು. ದೀಪಾ ಮಗನಿಗೆ ಒಂದೊಳ್ಳೆ ಸ್ಕೂಲ್ನಲ್ಲಿ ಅಡ್ಮಿಷನ್ ಕೂಡ ಮಾಡಿಸ್ತಾರೆ. ಅವನ ಫೀಸ್ ಕೂಡ ಅವರೇ ಪೇ ಮಾಡ್ತಾ ಇದ್ರು. ಆಲ್ಮೋಸ್ಟ್ ಇಬ್ರು ಗಂಡ ಹೆಂಡತಿ ಥರ ಬದುಕೋಕೆ ಆರಂಭಿಸಿದ್ರು. ನಿಧಾನಕ್ಕೆ ದೀಪಾಳ ಡಿಮ್ಯಾಂಡ್ ಕೂಡ ಜಾಸ್ತಿ ಆಗ್ತಾ ಹೋಗುತ್ತೆ. ಒಂದೊಳ್ಳೆ ಸಮಯ ನೋಡಿ ಸುದೀಪ್, ನನಗೆ ಮಗನ ಭವಿಷ್ಯದ ಬಗ್ಗೆ ತುಂಬ ಚಿಂತೆ ಆಗ್ತಾ ಇದೆ, ಅವನಿಗಾಗಿ ಒಂದು ಮನೆ ಮಾಡಿಬಿಟ್ರೆ ನನಗೂ ನೆಮ್ಮದಿ ಇರುತ್ತೆ ಅಂತಾಳೆ. ಮೊದಲೇ ಸುದೀಪ್ಗೆ ದೀಪಾಳ ಮೇಲೆ ಪ್ಯಾರ್ಗೆ ಆಗ್ಬಿಟ್ಟಿತ್ತು. ಅವಳು ಏನು ಕೇಳಿದ್ರು ಎಸ್ ಎಸ್ ಅಂತಿದ್ರು. ಮನೆ ಕೂಡ ಮಾಡ್ಕೊಡ್ತೀನಿ ಅಂತ ಭಾಷೆ ಕೊಡ್ತಾರೆ. ಇಂಟ್ರೆಸ್ಟಿಂಗ್ ವಿಚಾರ ಅಂದರೆ ಸುದೀಪ್ ಮತ್ತು ಸೀಮಾ 2018ರಲ್ಲಿ ರಾಜಸ್ಥಾನದ ಭರತ್ ನಗರದಲ್ಲೇ ಸೂರ್ಯ ಸಿಟಿ ಟೌನ್ಶಿಪ್ನಲ್ಲಿ ಒಂದು ದೊಡ್ಡ ವಿಲ್ಲಾ ತಗೊಂಡಿದ್ರು. ಈ ಮನೆ ಹೆಂಡತಿ ಸೀಮಾ ಹೆಸರಲ್ಲಿತ್ತು. ಯಾವಾಗ ದೀಪಾ ಮನೆ ಬೇಕು ಅಂದ್ಲೋ ಆವಾಗ ಸುದೀಪ್ ಇದೇ ವಿಲ್ಲಾ ದೀಪಾಗೆ ಕೊಟ್ಬಿಡ್ತಾರೆ. ಆದ್ರೆ ಮನೆ ದೀಪಾಗೆ ಕೊಟ್ಟಿರೋ ವಿಷಯ ಸೀಮಾಗೆ ಗೊತ್ತಾದ್ರೆ ಅವಳು ಸುಮ್ಮನೆ ಬಿಡಲ್ಲ ಅಂತ ಎಣಿಸಿ ಒಂದು ಪ್ಲಾನ್ ಮಾಡ್ತಾನೆ.
ಒಂದಿನ ಹೀಗೆ ತಿಂಡಿ ತಿಂತಾ ಸೀಮಾ ನಮ್ಮ ಸೂರ್ಯ ಸಿಟಿ ಟೌನ್ಶಿಪ್ನಲ್ಲಿರೋ ಮನೆಯನ್ನ ಯಾರೋ ಬಾಡಿಗೆಗೆ ಕೇಳ್ತಾ ಇದ್ದಾರೆ. ಅವರು ಬ್ಯಾಂಕ್ ಮ್ಯಾನೇಜರ್ ಅಂತೆ. ಅವರಿಗೆ ಕೊಡ್ತಾ ಇದ್ದೀನಿ ಅಂತ ಸುದೀಪ್ ಹೇಳ್ತಾರೆ. ಬಟ್ ಮುಂದೆ ಇದರ ಪರಿಣಾಮ ಘೋರವಾಗಿರುತ್ತೆ ಅನ್ನೋ ಬಗ್ಗೆ ಸುದೀಪ್ಗೆ ಚಿಕ್ಕ ಸುಳಿವೂ ಇರಲಿಲ್ಲ. ಈ ಮನೆಯಿಂದಾಗಿ 4 ಜೀವಗಳು ಬಲಿಯಾಗ್ತವೆ ಅಂತ ಸುದೀಪ್ ಯೋಚನೆ ಮಾಡಿರಲಿಲ್ಲ ಬಿಡಿ. ಇಲ್ಲಿಂದ ದೀಪಾ ಈ ವಿಶಾಲವಾದ ವಿಲ್ಲಾದಲ್ಲಿ ಇರೋಕೆ ಸ್ಟಾರ್ಟ್ ಮಾಡ್ತಾಳೆ. ನಿಜ ಹೇಳಬೇಕಂದ್ರೆ ದೀಪಾಳ ರೊಟ್ಟಿ ಜಾರಿ ತುಪ್ಪಕ್ಕೆ ಬಿದ್ದಂತಾಗಿತ್ತು. ಸುದೀಪ್ ದೀಪಾಳ ಪಾಲಿನ ATM ಆಗಿದ್ದ. ಇನ್ನೊಂದು ಕಡೆ ಸುದೀಪ್ ಕೂಡ ಖುಷಿಯಲ್ಲಿದ್ದ. ದೀಪಾಳನ್ನ ಮೀಟ್ ಮಾಡೋಕೆ ಒಂದೊಳ್ಳೆ ಸೇಫ್ ಜಾಗ ಸಿಕ್ಕಂತಾಗಿತ್ತು. ಇಬ್ರು ನಿರ್ಭೀತಿಯಿಂದ ಇಲ್ಲಿ 2ನೇ ಸಂಸಾರ ಶುರು ಮಾಡಿದ್ರು. ಆರಂಭದಲ್ಲಿ ಎಲ್ಲ ಚೆನ್ನಾಗಿತ್ತು. ಆದರೆ ಅದಾಗ್ಲೇ ದೀಪಾಳ ದುರಾಸೆ ಚಿಗುರೊಡೆದು ಹೂ ಬಿಡೋದ್ರಲ್ಲಿತ್ತು. ಮನೆ ಅಂತೂ ಸಿಕ್ತು. ಇನ್ನು ಇವನಿಂದ ಮತ್ತಷ್ಟು ಹಣ ಪೀಕೋಣ ಅನ್ನೋ ಇರಾದೆ ದೀಪಾಳ ತಲೆಗೆ ಹೊಕ್ಕಿತ್ತು. ಒಂದಿನ, ರೀ, ನನಗೆ ಮನೆಯಲ್ಲಿ ಇದ್ದು ಬೋರ್ ಆಗಿದೆ. ನನಗೆ ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡೋ ಆಸೆ ಇದೆ. ಇಲ್ಲೇ ಹತ್ತಿರದಲ್ಲಿ ಎಲ್ಲಾದರೂ ಒಂದೊಳ್ಳೆ ಸ್ಯಾಲೋ ಆ್ಯಂಡ್ ಸ್ಪಾ ಓಪನ್ ಮಾಡೋಣ ಅಂತಾಳೆ. ಈ ಬಾರಿ ಸುದೀಪ್ಗೆ ಇದ್ಯಾಕೋ ಜಾಸ್ತಿ ಆಗ್ತಿದೆಯಲ್ಲ ಅಂತ ಅನಿಸಿತ್ತು. ಆದರೂ ಸರಿ ನೋಡೋಣ ಬಿಡು ಅಂತ ಸಾಗ ಹಾಕ್ತಾನೆ. ಆದರೆ ದೀಪಾ ಮಾತ್ರ ದಿನೇ ಈ ಬಗ್ಗೆ ಕೇಳ್ತಾನೆ ಇದ್ಲು. ಕೊನೆಗೆ ದೀಪಾ ಹಠಕ್ಕೆ ಮಣಿದು ಸುದೀಪ್ ಸ್ಯಾಲೋ ಆ್ಯಂಡ್ ಸ್ಪಾ ಓಪನ್ ಮಾಡೋಕೆ ಒಂದೊಳ್ಳೆ ಜಾಗ ಫೈನಲ್ ಮಾಡ್ತಾರೆ. ಸೆಟಪ್ ಕೂಡ ಸ್ಟಾರ್ಟ್ ಆಗುತ್ತೆ. ದೀಪಾ ಎಷ್ಟು ದುಡ್ಡು ಕೇಳಿದ್ರು ಸುದೀಪ್ ಯಾಕೆ ಅಂತ ಕೇಳ್ತಾ ಇರಲಿಲ್ಲ. ನೀರಿನ ಥರ ದುಡ್ಡು ಖರ್ಚು ಮಾಡ್ತಾ ಇದ್ರು. ಫೈನಲಿ ನವೆಂಬರ್ 1, 2019ಕ್ಕೆ ಸ್ಯಾಲೋನ್ ಆ್ಯಂಡ್ ಸ್ಪಾ ರೆಡಿಯಾಗಿ ಇನಾಗ್ರೇಷನ್ ಡೇಟ್ ಫಿಕ್ಸ್ ಆಗುತ್ತೆ. ದೀಪಾ ಸ್ಯಾಲೋನ್ ಪಬ್ಲಿಸಿಟಿಗೆ ಸಖತ್ ಪ್ಲಾನ್ ಮಾಡಿದ್ಲು. ಇನ್ವಿಟೇಷನ್ ಕಾರ್ಡ್ಸ್ ಪ್ರಿಂಟ್ ಮಾಡಿಸ್ತಾಳೆ. ಈಗ ದೀಪಾಗೆ ಸೀಮಾಳ ಒಂಚೂರು ಭಯವೂ ಇರಲಿಲ್ಲ. ಇನ್ವಿಟೇಷನ್ ಕಾರ್ಡ್ನಲ್ಲಿ ಡಾಕ್ಟರ್ ಸುದೀಪ್ ಗುಪ್ತಾ ಚೀಫ್ ಗೆಸ್ಟ್ ಅಂತ ಹೆಸರು ಪ್ರಿಂಟ್ ಹಾಕಿಸಿದ್ಲು. ಅಂದರೆ ಇದು ಬರೀ ಇನಾಗ್ರೇಷನ್ ಫಂಕ್ಷನ್ ಆಗಿರಲಿಲ್ಲ, ಬದಲಾಗಿ ನೇರವಾಗಿ ಡಾಕ್ಟರ್ ಸೀಮಾಗೆ ಸವಾಲ್ ಹಾಕಿದಂತಿತ್ತು. ಇನಾಗ್ರೇಷನ್ ಕಾರ್ಯಕ್ರಮ ಸಲೀಸಾಗಿ ನಡೆಯುತ್ತೆ. ದೀಪಾ ಸ್ಯಾಲೋನ್ಗೆ ಬರೋದು ಹೋಗೋದು ಮಾಡ್ತಾ ಇದ್ಲು. ಎಲ್ಲ ಚೆನ್ನಾಗಿ ನಡೀತಾ ಇತ್ತು. ಈಗ ದೀಪಾ ಮತ್ತು ಅವಳ ಮಗನ ಲೈಫ್ ಸೆಟ್ ಆಗಿತ್ತು. ಬಟ್ ಇದ್ಯಾವುದರ ಬಗ್ಗೆಯೂ ಡಾಕ್ಟರ್ ಸೀಮಾಗೆ ಗೊತ್ತೇ ಇರಲಿಲ್ಲ. ಅವರು ತಮ್ಮ ಕೆಲಸದಲ್ಲಿ ಬ್ಯುಸಿ ಇದ್ರು. ಆದರೆ ಜಸ್ಟ್ 4 ದಿನದಲ್ಲಿ ತನ್ನ ಸಂಪೂರ್ಣ ಬದುಕೇ ಬರ್ಬಾದಾಗುತ್ತೆ ಅಂತ ದೀಪಾಗೆ ಗೊತ್ತಿರಲಿಲ್ಲ. ಅವತ್ತು 4 ನವೆಂಬರ್ 2019 ಡಾಕ್ಟರ್ ಸೀಮಾ ಅವರ ಕೈಗೆ ಆ ಇನ್ವಿಟೇಷನ್ ಕಾರ್ಡ್ ಸಿಕ್ಬಿಡುತ್ತೆ. ಈ ಕಾರ್ಡ್ನಲ್ಲಿದ್ದ ಚೀಫ್ ಗೆಸ್ಟ್ ಹೆಸರು ನೋಡಿ ಸೀಮಾಗೆ ಉರ್ದೋಗಿತ್ತು. ವಿಚಾರಿಸಿದಾಗ ಆ ಮನೆಯನ್ನ ಸುದೀಪ್ ಯಾರೋ ಬ್ಯಾಂಕ್ ಮ್ಯಾನೇಜರ್ಗಲ್ಲ, ಬದಲಿಗೆ ದೀಪಾಗೆ ಕೊಟ್ಟಿದ್ದಾನೆ ಅನ್ನೋದು ಗೊತ್ತಾಗಿತ್ತು. ಸೀಮಾಳ ಕೋಪ ಎಲ್ಲೆ ಮೀರಿತ್ತು. ಕೂಡಲೇ ಸೀಮಾ ತನ್ನ ಅತ್ತೆ ಸುಲೇಖಾ ಗುಪ್ತಾಗೆ ಫೋನ್ ಮಾಡ್ತಾರೆ. ದೀಪಾ ಮತ್ತು ಸುದೀಪ್ ಅಫೇರ್ ಬಗ್ಗೆ ಹೇಳ್ತಾರೆ. ಅಮ್ಮನಿಗೂ ಕೋಪ ಬಂದಿತ್ತು. ತಕ್ಷಣ ಸುದೀಪ್ಗೆ ಕಾಲ್ ಮಾಡಿ ವಿಚಾರಿಸ್ತಾರೆ. ಆದರೆ ಸುದೀಪ್, ಅಮ್ಮ ಇದೆಲ್ಲ ಸುಳ್ಳು, ನಾನು ಸೀಮಾ ಜೊತೆ ಮಾತಾಡ್ತೀನಿ ಬಿಡು ಅಂತ ಸಮಾಧಾನ ಮಾಡ್ತಾನೆ. ಈ ವಿಚಾರ ಡಾಕ್ಟರ್ ಮನೆಯಲ್ಲಿ ದೊಡ್ಡ ದಂಗಲ್ಗೆ ಕಾರಣವಾಗಿತ್ತು. ಸೀಮಾ, ಅತ್ತೆ ಸುಲೇಖಾ ಇಬ್ರು ಸುದೀಪ್ನ ಕೃತ್ಯದಿಂದ ಸಿಟ್ಟಿಗೆದ್ದಿದ್ರು. ಮಾರನೇ ದಿನ ಅಂದರೆ ನವೆಂಬರ್ 7 ಸಂಜೆ ಹೊತ್ತು ಸುದೀಪ್ ತಾಯಿ ಸುಲೇಖಾ ಮತ್ತು ಸೀಮಾ ಆಟೋದಲ್ಲಿ ಕೂತ್ಕೊಂಡು ಅದೇ ವಿಲ್ಲಾಗೆ ಹೋಗ್ತಾರೆ. ಹೋದವರೇ ನೇರವಾಗಿ ದೀಪಾಳ ಜೊತೆ ಜಗಳ ಕಿಳಿತಾರೆ. ದೀಪಾಳನ್ನ ಮನೆಯಿಂದ ಆಚೆ ಹಾಕೋಕೆ ಟ್ರೈ ಮಾಡ್ತಾರೆ. ಆದರೆ ದೀಪಾ ಮಾತ್ರ ಯಾವುದೇ ಕಾರಣಕ್ಕೂ ಮನೆ ಬಿಟ್ಟು ಹೋಗಲ್ಲ. ಇದು ಸುದೀಪ್ ನನಗೆ ಕೊಟ್ಟಿರೋದು, ಇದು ನನ್ನ ಗಿಫ್ಟ್, ಏನು ಮಾಡ್ತಿರೋ ಮಾಡ್ಕೊಳ್ಳಿ ಅಂತ ಪಟ್ಟು ಹಿಡಿದು ನಿಲ್ತಾಳೆ. ಇವರ ಜಗಳ ಹೊಡೆದಾಟದವರೆಗೂ ಹೋಗುತ್ತೆ. ದೀಪಾ ಸುದೀಪ್ಗೆ ಕಾಲ್ ಮಾಡಿ ಎಲ್ಲ ವಿಷಯ ಹೇಳ್ತಾಳೆ. ಸುದೀಪ್ ಅಮ್ಮ ಮತ್ತು ಹೆಂಡತಿಗೆ ಕಾಲ್ ಮಾಡಿ, ನೋಡಿ ನಾನೆಲ್ಲವನ್ನ ವಿವರಿಸ್ತೀನಿ, ನೀವು ಈ ಕೂಡಲೇ ಅಲ್ಲಿಂದ ಹೊರಡಿ, ಸಮಾಧಾನವಾಗಿ ಎಲ್ಲರೂ ಕೂತು ಮಾತಾಡೋಣ ಅಂತಾನೆ. ಆದರೆ ಸುಲೇಖಾ ಮತ್ತು ಸೀಮಾ ಯಾರ ಮಾತು ಕೇಳೋ ಸ್ಥಿತಿಯಲ್ಲಿರಲಿಲ್ಲ. ಸುದೀಪ್ ಕೂಡಲೇ ಆಸ್ಪತ್ರೆಯಿಂದ ವಿಲ್ಲಾ ಕಡೆಗೆ ಹೊರಡ್ತಾರೆ. ಸೀಮಾ ಸಿಟ್ಟಲ್ಲಿ ಖುದ್ದು ಹೋಗಿದ್ರು. ಬಹುಶಃ ಮನೆಯಿಂದ ಹೊರಡುವಾಗಲೇ ಡಿಸೈಡ್ ಮಾಡಿಕೊಂಡೇ ಬಂದಿದ್ರು ಅನ್ಸುತ್ತೆ. ಇವತ್ತು ದೀಪಾಳ ಸ್ಟೋರಿ ಎಂಡ್ ಮಾಡಲೇಬೇಕು ಅಂತ. ಅದಕ್ಕಾಗಿ ಅಂತಾನೆ ಬರುವಾಗ ಒಂದು ಬ್ಯಾಗಲ್ಲಿ ಒಂದು ಕೆಮಿಕಲ್ ಬಾಟಲ್ ಇಟ್ಕೊಂಡೇ ಬಂದಿದ್ರು. ಸೀಮಾ ಮತ್ತು ಸುಲೇಖಾ ಮೊದಲು ದೀಪಾ ಮತ್ತು ಅವಳ ಮಗನನ್ನ ಕಿಚನ್ನಲ್ಲಿ ಬಂದ್ ಮಾಡಿಬಿಡ್ತಾರೆ. ನಂತರ ಆ ಕೆಮಿಕಲ್ನ ಸೋಫಾ, ಕರ್ಟೆನ್ ಸೇರಿದಂತೆ ಇಡೀ ಮನೆಯಲ್ಲಿ ಹಾಕಿ ಬೆಂಕಿ ಹಚ್ಚಿಬಿಡ್ತಾರೆ. ಇಬ್ಬರು ಮನೆಯಿಂದ ಆಚೆ ಬಂದ್ಬಿಡ್ತಾರೆ. ಕೆಲವೇ ಕ್ಷಣಗಳಲ್ಲಿ ಬೆಂಕಿ ಇಡೀ ಮನೆಯನ್ನ ಆವರಿಸಿಕೊಂಡಿತ್ತು. ದೀಪಾ ಮತ್ತು ಆ ಪುಟ್ಟ ಮಗು ಜೀವಂತವಾಗಿ ಹೋಗಿದ್ರು.
ದೀಪಾಳ ಅಕ್ಕ ಡಾಕ್ಟರ್ ಸುದೀಪ್ ಮತ್ತು ಸೀಮಾ ವಿರುದ್ಧ ಕಂಪ್ಲೇಂಟ್ ರಿಜಿಸ್ಟರ್ ಮಾಡ್ತಾರೆ. ಪೊಲೀಸರು ತನಿಖೆ ಶುರು ಮಾಡ್ತಾರೆ. ಎಲ್ಲ ಸಾಕ್ಷ್ಯಾಧಾರಗಳನ್ನು ಕಲೆ ಹಾಕ್ತಾರೆ. ದೀಪಾ ಕೊಲೆ ಆರೋಪದಲ್ಲಿ ಸುದೀಪ್, ಸೀಮಾ ಮತ್ತು ಸುಲೇಖಾರನ್ನ ಅರೆಸ್ಟ್ ಮಾಡ್ತಾರೆ. ಚಾರ್ಜ್ ಶೀಟ್ ರೆಡಿ ಮಾಡ್ತಾರೆ. ಡಾಕ್ಟರ್ ಸುದೀಪ್ ವಿರುದ್ಧ ಕ್ರಿಮಿನಲ್ ಒಳಸಂಚು, ಸಾಕ್ಷ್ಯನಾಶ ಮತ್ತು ಪೊಲೀಸರಿಗೆ ತಪ್ಪು ಮಾಹಿತಿ ನೀಡಿದ ಆರೋಪ ಹೊರಿಸಲಾಗಿತ್ತು. ಅವರನ್ನ ಜೈಪುರ್ ಸೆಂಟ್ರಲ್ ಜೈಲ್ಗೆ ಕಳಿಸ್ತಾರೆ. ಆದರೆ ಕೇವಲ 6 ತಿಂಗಳಲ್ಲೇ ಎಲ್ಲರೂ ಬೇಲ್ ಪಡ್ಕೊಂಡು ಹೊರಗಡೆ ಬಂದ್ಬಿಡ್ತಾರೆ. ಇಲ್ಲಿಂದ ದೀಪಾ ತಮ್ಮ ಅನುಜ್ ತನ್ನ ಗೇಮ್ ಪ್ಲಾನ್ ಸ್ಟಾರ್ಟ್ ಮಾಡಿದ್ದು. 30 ಮೇ 2021ಕ್ಕೆ ಅನುಜ್ ಭೋಲು ಪೆಹಲ್ವಾನ್, ಮಹೇಶ್ ಮತ್ತು ನಿರ್ಭನ್ ಸಿಂಗ್ರನ್ನ ಅರೆಸ್ಟ್ ಮಾಡ್ತಾರೆ. ಇವರ ವಿರುದ್ಧ ಕೊಲೆ, ಸುಲಿಗೆ, ಒಳಸಂಚು ಸೇರಿದಂತೆ ಆರ್ಮ್ಸ್ ಆಕ್ಟ್ ಅಡಿಯಲ್ಲೂ ಕೇಸ್ ದಾಖಲಾಗುತ್ತೆ. ಎಲ್ಲರನ್ನೂ ಭರತ್ಪುರ್ ಸೆಂಟ್ರಲ್ ಜೈಲ್ಗೆ ಕಳಿಸಿದ್ದಾರೆ. ಒಟ್ನಲ್ಲಿ ಒಂದು ಸುಂದರ ಜೀವನದ ಕನಸು ಕಂಡಿದ್ದ ದೀಪಾ ತನ್ನ ದುರಾಸೆಯಿಂದಾಗಿ ಬಲಿಯಾಗಿ ಹೋದ್ಲು. ಇದರಲ್ಲಿ ಡಾಕ್ಟರ್ ಸುದೀಪ್, ಡಾಕ್ಟರ್ ಸೀಮಾ, ತಾಯಿ ಸುಲೇಖಾ, ತಮ್ಮ ಅನುಜ್ ಮತ್ತು ಸ್ವತಃ ದೀಪಾ ಎಲ್ಲರ ತಪ್ಪು ಇದೆ. ಬಟ್ ತಪ್ಪೇ ಮಾಡದೇ ಇದ್ದ ಆ ಪುಟ್ಟ ಮಗು ಬಲಿಯಾಗಿದ್ದು ಮಾತ್ರ ಘೋರ ಅನ್ಯಾಯ. ಈ ಕೇಸ್ ಬಗ್ಗೆ ನಿಮಗೆ ಏನು ಅನಿಸುತ್ತೆ ನಮಗೆ ಕಾಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು ಸೋ ಮಚ್.